ಇಲ್ಲಿ ಒಂದು ಕೋನ್ ಶೇಪ್ ಕೊಟ್ಟವ್ರ. ಈ ಕೋನ್ ಶೇಪಲ್ಲಿ ಏನು ಅಂತ ಕೊಟ್ಟವ್ರ, ರೇಡಿಯಸ್ನ 5 ಯೂನಿಟ್ಟು, ಅದೇ ಥರ ಪರ್ಪೆಂಡಿಕ್ಯುಲರ್ ಹೈಟ್ನ 10 ಯೂನಿಟ್ ಅಂತ ಕೊಟ್ಟವ್ರ. ಇವಾಗ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದರಲ್ಲಿ ರೇಡಿಯಸ್ ಎಷ್ಟು 5 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು 10 ಯೂನಿಟ್ಟು. ಅದೇ ಥರ ವಾಲ್ಯೂಮ್ ಆಫ್ ದಿಸ್ ಕೋನ್ ಅಂದರೆ 1/3 ಟೈಮ್ಸ್ ಆಫ್ πr² h ಅಂತ ಮಾಡಬೇಕು. πr² h ಅಂದರೆ ಸಿಲಿಂಡ್ರದ್ದು ವಾಲ್ಯೂಮು. ಅದೇ ಸಿಲಿಂಡ್ರು ಇಷ್ಟೇ ಬೇಸ್ ಏರಿಯಾ ಇದ್ದು ಇಷ್ಟೇ ಹೈಟ್ ಇರೋದ್ರದ್ದು ಕೋನ್ ಮಾಡಿದಾಗ ಬರೀ 1/3 ಭಾಗ ಆಯ್ತದ ಅದ್ರ ವಾಲ್ಯೂಮು. ಕಡಲೆಪುರಿ ಹಾಕೊಟ್ಟಿರೋದ್ರಲ್ಲಿ ಏನೂ ಇರೋದಿಲ್ಲ, ಬರೀ 1/3 ಇರ್ತದ, ಅಷ್ಟೇ ಉದ್ದ ಸಿಲಿಂಡ್ರಲ್ಲಿ ಏನಿರ್ತದೋ ಅದ್ರದ್ದು. ಅದೇ ಥರ ಇದು 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 5 ಯೂನಿಟ್ಟು, 5² ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು 10 ಯೂನಿಟ್ಟು. ಅದೇ ಥರ ಇದು ಮಾಡಿಬಿಟ್ಟು 5² ಅಂದರೆ ಎಷ್ಟು 5 ಟೈಮ್ಸ್ ಆಫ್ 5 ಅದು 25 ಆಯಿತು. ಅಲ್ಲಿಗಿದು 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 25 ಟೈಮ್ಸ್ ಆಫ್ 10 ಅಂತ ಮಾಡಬೇಕು. 25 ಹತ್ತಲಿ 250, 250 ಟೈಮ್ಸ್ ಆಫ್ π ಅಂದರೆ 250 π/3 ಕ್ಯೂಬಿಕ್ ಯೂನಿಟ್ಗಳು ಈ ಕೊಂದು ಟೋಟಲ್ ವಾಲ್ಯೂಮು. ಬಾಯ್.